ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಸ್ಟ್ಯಾಗರ್ನಲ್ಲಿ ಯಾವ್ಯಾವ ರನ್ನಿಂಗಲ್ಲಿ ಯಾವ್ಯಾವ ಸ್ಟ್ಯಾಗರನ್ನು ಕೊಡ್ತಾರೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 100 ಮೀಟರ್ ಮತ್ತು 200 ಮೀಟರ್ ಇವುಗಳಿಗೆ ಸ್ಟ್ಯಾಗರನ್ನು ಕೊಡೋದಿಲ್ಲ. 100 ಮೀಟರ್ ಮತ್ತು 200 ಮೀಟರ್ ಹಾಗೆಯೇ 400 ಮೀಟರ್ ಹರ್ಡಲ್ಸ್ಗೂ ಏನು ಮಾಡೋಂಗಿಲ್ಲ, ಸ್ಟ್ಯಾಗರ್ಗಳನ್ನು ಕೊಡೋಂಗಿಲ್ಲ. ಇವು 100 ಮೀಟರ್ ಮತ್ತು 200 400 ಮೀಟ್ರ್ ಇನ್ನೊಂದು ಸ್ವಲ್ಪ ಬರ್ತಾವೆ, ಅವಕ್ಕೂ ಸ್ಟ್ಯಾಗರ್ ಕೊಡೋಂಗಿಲ್ಲ. ಇನ್ನು ಸ್ಟ್ಯಾಗರ್ ಯಾವ್ಯಾವ ಕೊಡ್ತಾರೆ ಅಂದರೆ, ಸ್ಟ್ಯಾಗರ್ ಅಂದರೆ ಏನಿಲ್ಲ, ಓಟಗಾರ ಇನ್ನೇನು 8 ಓಣಿಗಳು ಇರ್ತಾವಲ್ಲ, ಇದಕ್ಕೇನು 8 ಲೈನ್ಗಳು ಕರಿತೀವಿ. ಲೇನ್ ಮತ್ತು ಲೈನ್ ವ್ಯತ್ಯಾಸ ಏನಂದರೆ, ಇವೇನಿದೆಯಲ್ಲ ಇವು ಲೈನ್, ಇವುಗಳಿಗೆ ಲೈನ್ ಅಂತ ಕರಿತೀವಿ. ಇದರ ಡಿಸ್ಟೆನ್ಸ್ ಇದೆಯಲ್ಲ, ಇವು ಡಿಸ್ಟೆನ್ಸ್ಗಳಿಗೆ ಲೇನ್ ಅಂತೀವಿ. ಲೈನ್ ಮತ್ತು ಲೈನ್ ಅಂದರೆ ಈ ಗೆರೆಗಳಿಗೆ ಲೈನ್ಗಳು ಅಂತೀವಿ. ಲೈನ್ ಅಂದರೆ ಇಲ್ಲಿ ಈ ಗೆರೆಯಿಂದ ಈ ಗೆರೆ ಎಷ್ಟು ಡಿಸ್ಟೆನ್ಸ್ ಇದೆಯಲ್ಲ ಅದಕ್ಕೆ ಅಂತೀವಿ ಲೇನ್ ಅಂತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ 1.22 ಅಂತೀವಲ್ಲ, ಇದು ಲೇನ್. ಇಲ್ಲಿಂದ ಇಲ್ಲಿಗೆ ಲೇನ್, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತಲ್ಲ ಅದಕ್ಕೆ ಲೇನ್ ಅಂತೀವಿ. ಈ ಗೆರೆಗಳಿಗೆ ಲೈನ್ ಅಂತೀವಿ. ಟೋಟಲ್ಲ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ಅಂದರೆ ಮತ್ತೆ ಟ್ರ್ಯಾಕ್ನಲ್ಲಿ ಎಷ್ಟು ವಿಧಗಳಂತ ನೋಡಿದರೆ, ಟ್ರ್ಯಾಕ್ನಲ್ಲಿ 3 ವಿಧಗಳು ಬರ್ತವೆ. ಅದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಸ್ಟ್ಯಾಗರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಟ್ಯಾಗರ್ಗಳ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಇದರಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಅಂತ ತಿಳ್ಕೊಳ್ಳೋಣ. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಲೈನ್ ಮತ್ತು ಲೇನ್ ಇದಾದ ತಕ್ಷಣ ಪೂರ್ಣ ಸ್ಟ್ಯಾಗರ್. ಮೊದಲೇ ವಿಧ ಯಾವುದು? ಪೂರ್ಣ ಸ್ಟ್ಯಾಗರ್, ಪೂರ್ಣ ಅಥವಾ ಫುಲ್ ಸ್ಟ್ಯಾಗರ್. ಫುಲ್ ಸ್ಟ್ಯಾಗರ್ನ ಯಾವ್ಯಾವ ಕೊಡ್ಬೇಕಂದ್ರೆ, ಯೂಶ್ವಲಾಗಿ ನಾವೇನು ಮಾಡ್ತೀವಿ, 400 ಮೀಟರ್ ಓಟ ಮತ್ತು ಇದು ಬಿಟ್ಟರೆ ಯಾವುದಂದರೆ 400 ಮೀಟರ್ ಹರ್ಡಲ್ಸ್. 400 ಮೀಟರ್ ಹರ್ಡಲ್ಸ್ ಮತ್ತು 400 ಮೀಟರ್ ಹರ್ಡಲ್ಸ್ ಓಟ, ಇದಕ್ಕೂ ಸ್ಟ್ಯಾಗರ್ ಕೊಡ್ತೀವಿ. ಇದಾದ ತಕ್ಷಣ 4x100 ಮೀಟರ್ ರಿಲೇ, 4x100 ಮೀಟರ್ ರಿಲೇ, ಇದಕ್ಕೂ ನಾವು ಏನು ಮಾಡ್ತೀವಿ, ಫುಲ್ ಸ್ಟ್ಯಾಗರ್ನ ಕೊಡ್ತೀವಿ. ಫುಲ್ ಸ್ಟ್ಯಾಗರ್ ಕೊಡ್ತಕ್ಕಂಥ ಫಾರ್ಮುಲಾ ಯಾವುದಂದರೆ 400 ಮೀಟರ್ ಹರ್ಡಲ್ಸ್, 4x100 ರಿಲೇ. ಇದಕ್ಕೆ ಯಾವ ಫಾರ್ಮುಲಾ ಬರ್ತಂದರೆ WN-1 ಮೈನಸ್ 0.10 ಇಂಟು 2π ಅಂತ ಫಾರ್ಮುಲಾ ಬರ್ತದೆ. W ಇಂಟು ಬ್ರೆಕೆಟ್ N-1 ಬ್ರೆಕೆಟ್ ಕಂಪ್ಲೀಟ್ ಮೈನಸ್ 0.10 ಬ್ರೆಕೆಟ್ ಕ್ಲೋಸ್ ಇಂಟು 2πr. ಈ 2 ಅಂತಕ್ಕಂಥದ್ದು ಏನಂದರೆ, ಇವಾಗ ಟ್ರ್ಯಾಕ್ ಇರ್ತದಲ್ಲ, ಈ ಟ್ರ್ಯಾಕಲ್ಲಿ ಇಲ್ಲೊಂದು ಕರ್ವ್ ಇದೆ, ಇಲ್ಲೊಂದು ಕರ್ವ್ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬಂದರೆ 1 ರೌಂಡ್ ಆಗುತ್ತಲ್ಲ, 400 ಇರುತ್ತೆ ಇಲ್ಲಿಂದ ಇಲ್ಲಿಗೆ. ಇವಾಗ ಇಲ್ಲೊಂದು ಕರ್ವ್, ಇಲ್ಲೊಂದು ಕರ್ವ್, 2 ಕರ್ವ್ ಇರ್ತಲ್ಲ, ಪೂರ್ತಿ ಆದರೆ 2 ಕರ್ವ್. ಈ 2 ಕರ್ವ್ ಇರೋದಲ್ಲ ಅದೇ ಇಲ್ಲಿ ಕೊಟ್ಟಿದ್ದಾರೆ ಅವರು, 2 ಕರ್ವ್. ಪೂರ್ಣ ಸ್ಟ್ಯಾಗರ್ ಅಂದರೆ ಇಲ್ಲಿಂದ ಸ್ಟಾರ್ಟಾಗಿ ಹೊಳ್ಳಿ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಇದಕ್ಕೇನಂತೀವಿ, 2 ಕರ್ವ್ ಅಂತೀವಿ. ಇಲ್ಲೊಂದು ಕರ್ವ್ ಇದೆ, ಇಲ್ಲೊಂದು ಕರ್ವ್ ಇದೆ, 2 ಕರ್ವ್. ಆ 2 ಕರ್ವ್ನೇ ಇಲ್ಲಿ ಬರ್ಕೊಂಡಿರ್ತೀವಿ. ಒಂದು ವೇಳೆ ಹಾಫ್ ಸ್ಟ್ಯಾಗರ್, ಇದು ಪೂರ್ಣ ಸ್ಟ್ಯಾಗರ್ ಆಯಿತು. ಇನ್ನು ಹಾಫ್ ಸ್ಟ್ಯಾಗರ್ ಯಾವ ರೀತಿ ಅಂದರೆ, ಎರಡನೇದು ಯಾವುದು, ಹಾಫ್ ಸ್ಟ್ಯಾಗರ್ ಇದು 200 ಮೀಟರ್ ಇರುತ್ತೆ. 200 ಮೀಟರ್ ಇದಕ್ಕೆ ಯಾವ ಫಾರ್ಮುಲಾ ಅಂದರೆ, ಸೇಮ್ WN-1 ಬ್ರೆಕೆಟ್ ಕಂಪ್ಲೀಟ್ ಮೈನಸ್ 0.10 ಬ್ರೆಕೆಟ್ ಕ್ಲೋಸ್ ಇಂಟು ಇಲ್ಲಿ 2π ಇತ್ತು, ಯಾಕಂದರೆ ಪೂರ್ಣ ಸ್ಟ್ಯಾಗರ್. ಈಗ ಅರ್ಧ ಸ್ಟ್ಯಾಗರ್ ಅಂದರೆ ಬರೀ ಪೈ ಬರ್ತದೆ. ಅಂದರೆ ಇಲ್ಲಿಂದ ಸ್ಟಾರ್ಟಾಗಿ ಇದು
ಇಲ್ಲಿಗೆ ಎಂಡ್ ಆಗುತ್ತೆ. ಅಂದರೆ ಅರ್ಧ ಹೊಡೆದಾಗ ಒಂದೇ ಕರ್ವ್ ಬರುತ್ತೆ. ಇಲ್ಲಿ 2 ಕರ್ವ್ ಇದೆಯಲ್ಲ, ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ ಎಂಡ್ ಆದರೆ ಇಲ್ಲಿ ಒಂದೇ ಕರ್ವ್ ಬಂತು. ಹಾಗಾಗಿ ಒಂದು 200 ಅಂದ್ರೆ ಇಲ್ಲಿ ಇರ್ತದೆ, ಒಂದು ಇದ್ದೇ ಇರ್ತದೆ. ಹಾಗಾಗಿ ಏನಿದೆ, 1 ಕರ್ವ್ ಅಷ್ಟೇ, 1 ಕರ್ವ್. ಅದಕ್ಕಾಗಿ ಹಾಫ್ ಸ್ಟ್ಯಾಗರ್. ಇನ್ನು ನೆಕ್ಸ್ಟ್ ಯಾವುದು ಅಂದರೆ ಮೂರನೇದು ಅಂದರೆ ಅರ್ಧ ಸ್ಟ್ಯಾಗರ್ ಐತಿ. ಈಗ ಒಂದೂವರೆ ಸ್ಟ್ಯಾಗರ್ ಸ್ಟ್ಯಾಗರ್ಗೆ ಯಾವ ಕೊಡ್ತೀವಿ ಅಂದರೆ, ನಾವು ಯೂಶ್ವಲ್ ಆಗಿ 4 × 400 ಮೀಟರ್ 4 × 400 ಮೀಟರ್ ರಿಲೇ ಕೊಡ್ತೀವಿ. ಆಮೇಲೆ ಇದಕ್ಕೆ ಯಾವ ರೀತಿ ಫಾರ್ಮುಲಾ ಇರ್ತಂದರೆ, 4 × 400 ರಿಲೇಗೆ ಒಂದೂವರೆ ಸ್ಟ್ಯಾಗರ್ ಅಂದರೆ ಇದಕ್ಕೆ ಯಾವ ಫಾರ್ಮುಲಾ ಅಂದರೆ WN-1 0.10 ಬ್ರ್ಯಾಕೆಟ್ ಕ್ಲೋಸ್ ಇಂಟು ಎಷ್ಟು ಬರ್ತದೆ, 3πr. ಯಾಕೆ 3πr ಅಂದರೆ, ಇಲ್ಲಿ ಇಲ್ಲೊಂದು ಕರ್ವ್ ಇದೆ, 2 ಕರ್ವು. ಇಲ್ಲಿಂದ ಸ್ಟಾರ್ಟಾಗಿ ಇಲ್ಲಿಗೆ ಬಂದರೆ 2 ಕರ್ವ್, ಮತ್ತು ಅಗೇನ್ ಹೋಗಿ ಇಲ್ಲಿಗೆ ಎಂಡ್ ಆದರೆ 3 ಕರ್ವ್. ಇಲ್ಲಿಂದ ಒಂದು, ಇಲ್ಲಿಗೆ 2, ಹೊಳ್ಳಿ ಇಲ್ಲಿಗೆ ಬಂದು ಇಲ್ಲಿಗೆ ಎಂಡ್ ಆದರೆ 3 ಕರ್ವ್ ಬರ್ತವೆ. ಅದಕ್ಕಾಗಿ 3π ಅಂತ ಹಾಕ್ಬೋದು. ಇನ್ನು ಈ ಥರ ಒಂದೂವರೆ ಸ್ಟ್ಯಾಗರ್ ಅಂದರೆ 1 ಪ್ಲಸ್ 1 ಪೂರ್ಣ, 1 ಅರ್ಧ ಸ್ಟ್ಯಾಗರ್. ಪೂರ್ಣ ಸ್ಟ್ಯಾಗರ್ ಅಂದರೆ 2 ಕರ್ವ್ ಆಗಳನ್ನ ಹೇಳಿದ್ದು ನಾನು. ಇಲ್ಲಿ 1 ಕರ್ವ್, ಟೋಟಲ್ 3 ಕರ್ವ್. ಆ ಮೂರನ್ನೇ ಇಲ್ಲಿಟ್ಟಿದ್ದಾರೆ. ಇದೇ ರೀತಿಯಾಗಿ ಇನ್ನು 4 × 100 ಮೀಟರ್ ರಿಲೇಗೆ ಇದನ್ನು ಕೆಲವೊಂದು ಸಲ ಡಬಲ್ ಸ್ಟ್ಯಾಗರ್ನು ಕೊಡ್ತಾರೆ, ಮತ್ತು ಇದಕ್ಕೆ ಹಾಫ್ ಸ್ಟ್ಯಾಗರ್ ಅಂತ ಕರೀತಾರೆ. ಇದಕ್ಕೆ ಯಾವ ರೀತಿ ಫಾರ್ಮುಲಾ ಅಂದರೆ ಡಿಫ್ರೆಂಟ್ ಫಾರ್ಮುಲಾ ಬರ್ತದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇಷ್ಟೊತ್ತನಗಳು ಇನ್ನು ಸ್ಟ್ಯಾಗರ್ ಯಾಕೆ ನಾವು ಕೊಡಬೇಕಂದ್ರೆ, ಫಸ್ಟ್ನೇ ಓಣಿಯಲ್ಲಿರ್ತಕ್ಕಂಥ ಇಲ್ಲಿಂದ ಹೊಡೆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಥರ ಟ್ರ್ಯಾಕ್ ಇತ್ತು ಅಂದರೆ, ಇಲ್ಲಿ ಈ ಕಡೆ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಇವನಿಗೆ ಸಮೀಪ ಆಗುತ್ತೆ ಗ್ರೌಂಡ್. ಇವನಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ದೂರ ಆಗುತ್ತೆ, ಇವನಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸಮೀಪ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ದೂರ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ದೂರ ಆಗುತ್ತೆ. ಹಾಗಾಗಿ ಒಂದನೇದವನಿಗೆ ಫಸ್ಟ್ ಲೇನ್ನವನಿಗೆ ಯಾವುದೇ ರೀತಿ ಸ್ಟ್ಯಾಗರ್ ಏನು ಮಾಡೋಂಗಿಲ್ಲ, ಕೊಡೋಂಗಿಲ್ಲ. ಎರಡನೇ ಲೇನ್ದಾಗ ಏನು ಮಾಡ್ತಾರೆ, ಸ್ಟ್ಯಾಗರ್ ಕೊಡ್ತಾರೆ. ಎರಡನೇ ಲೈನ್ ಸ್ಟ್ಯಾಗರ್ ಎಷ್ಟು, 1.22 ಮೀಟರ್. ನೆಕ್ಸ್ಟ್ ಅದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದು ಫಾರ್ಮುಲಾ ಕೊಟ್ಟಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ನಿಮ್ಗೆ ಯಾವ ಟಾಪಿಕ್ ಬೇಕಂತ ಕಮೆಂಟ್ ಮಾಡಿ, ಆ ಟಾಪಿಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಕ್ಲಾಸ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.